पूर्णप्रज्ञस्थितियस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಶ್ರೀಗುರುಭ್ಯೋ ನಮಃ. ವೃತ್ತಿ ಅಂತ ನೋಡ್ತಾ ಇದ್ದೀವಿ. ವೃತ್ತಿ ಅಂದರೆ ಏನು, ಅದರ ವಿಭಾಗ ಏನು ಹಾಗೆ ಅಂತಲ್ಲ ಇಲ್ಲಿ ನೋಡ್ಲಿಕ್ಕಿದ್ದೀವಿ. ಮೊದಲು ವಿಭಾಗವನ್ನು ಹೇಳಿ ಆಮೇಲೆ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ವೃತ್ತಿ ದ್ವಿವಿಧ, ವೃತ್ತಿ ಎರಡು ವಿಧವಾಗಿದೆ, ಮುಖ್ಯ ವೃತ್ತಿ ಅಮುಖ್ಯ ವೃತ್ತಿ. ಹಾಗೆ ವೃತ್ತಿ ಅಂದರೆ ಏನು? ತತ್ರ ಶಕ್ತಿ ಮುಖ್ಯ ವೃತ್ತಿ. ಶಕ್ತಿ ಅಂತ ನಾವೇನು ಸೋಫಾರ್ ನೋಡಿದ್ದೀವಿ, ವಾಚ್ಯವಾಚಕ ಭಾವ ಸಂಬಂಧ ಹಾಗೆ ಅಂತ, ಅದು ಮುಖ್ಯಾವೃತ್ತಿ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ಹಾಗೆ ಅದಕ್ಕೆ ಇನ್ನೊಂದು ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅರ್ಥ ಸ್ಮೃತ್ಯನುಕೂಲ ಪದಾರ್ಥ ಸಂಬಂಧ ಶಕ್ತಿ ಹಾಗೆ ಅಂತ. ಅಂದ್ರೆ ಒಂದು ಶಬ್ದವನ್ನು ಹೇಳಿದಾಗ ನಮಗೆ ಕೂಡಲೇ ಯಾವ ಅರ್ಥ ಉಳಿಯುತ್ತದೋ ಆ ಪದಾರ್ಥ ಸಂಬಂಧಕ್ಕೆ ಶಕ್ತಿ ಅಂತ ಹೆಸರು. ಆ ಶಬ್ದಕ್ಕೂ ಆ ಪದಾರ್ಥಕ್ಕೂ ಸಂಬಂಧ ಇದೆ. ಯಾವ ಪದಾರ್ಥಕ್ಕೆ ಹಾಗೆಂದ್ರೆ ಆ ಶಬ್ದವನ್ನು ಕೇಳಿದ ಕೂಡಲೇ ನಮಗೇನು ಅರ್ಥ ಸ್ಮರಣೆಗೆ ಬರ್ತದೋ ಆ ಅರ್ಥಕ್ಕೆ ಅನುಕೂಲವಾದ ಒಂದು ವಸ್ತು ಇದೆ. ಆ ವಸ್ತುವಿನ ಸಂಬಂಧವನ್ನೇ ನಾವು ಶಕ್ತಿ ಅಂತ ಕರಿತೀವಿ. ಹಾಗೆ ಸ್ಪಷ್ಟ ಆಗಿದೆಯಾ? ಸ್ವಲ್ಪ ಕಠಿಣವಾಗಿದೆ ಗುರುಗಳೇ. ಹಾ. ಸಾಚ ವೃತ್ತಿ ಸಮ್ಯಕ್ ಸಂಗತಿ ಸಂಕೇತ ವಾಚಕತ್ವಾದಿಭಿ ವ್ಯವಹ್ರಿಯತೆ. ಆ ಒಂದು ಶಕ್ತಿಯನ್ನೇ ಶಕ್ತಿ ಅಂತ ಇಟ್ಕೋಬೇಕು. ಆ ಶಕ್ತಿಯು ಸಾ ಶಬ್ದದಿಂದ ಶಕ್ತಿಯನ್ನು ಇಟ್ಕೋಬೇಕು. ಸಾ ಶಕ್ತಿ ಸಮಯ, ಕೆಲವೊಮ್ಮೆ ಏನ ಹೇಳ್ತದೆ, ಸಮಯವನ್ನ ಹೇಳ್ತದೆ, ಕೆಲವು ಸಮಯ ಸಂಗತಿಯನ್ನ ಹೇಳ್ತದೆ. ಸಂಗತಿ ಅಂದ್ರೆ ಸಂಬಂಧ. ಅದೇ ಕೆಲವೊಮ್ಮೆ ಸಂಕೇತ ಅಂದ್ರೆ ಹೆಸರನ್ನ ಹೇಳ್ತದೆ ಹಾಗೆ ಅಂತ. ಈ ರೀತಿಯಾಗಿ ವಾಚಕತ್ವಾದಿ, ವಾಚ್ಯವಾಚಕ ಸಂಬಂಧ, ಅದೇ ವಾಚಕತ್ವಾದಿಗಳನ್ನ ಅಂದ್ರೆ ಪದಾರ್ಥವನ್ನ ಹೇಳುತ್ತದೆ. ಇತ್ಯಾದಿ ಬಿಹಿ ವ್ಯವಹರಿತಿ, ಇವೇ ಮೊದಲಾದವುಗಳಿಂದ ಅದನ್ನು ನಾವು ಹೇಳ್ತೇವೆ. ಹಾಗೆ ಅಂದ್ರೆ ಒಟ್ಟು ಸಮಯ, ಸಂಗತಿ, ಸಂಕೇತ, ವಾಚಕತ್ವ ಇವೇ ಮೊದಲಾದವುಗಳಿಂದ ಅದನ್ನ ನಾವು ತಿಳಿತೀವಿ ಅಂತ ಅರ್ಥ. ಇದು ಪರ್ಯಾಯ ಪದ. ಒಂದು ರೀತಿಯಾಗಿ ಶಕ್ತಿ ಶಬ್ದಕ್ಕೆ ಪರ್ಯಾಯ ಪದ ಇದು. ಸಾ ಶಕ್ತಿ ತ್ರಿವಿಧ ಹಾಗೆ ಅಂತ. ಆ ಶಕ್ತಿ, ನಾವು ಶಕ್ತಿಯಿಂದ ಯಾವ ನೋಡಿದ್ದು? ಮುಖ್ಯ ವೃತ್ತಿ ಅಂತ ನೋಡಿದ್ದೀವಿ. ಆ ಮುಖ್ಯ ವೃತ್ತಿ ಅಥವಾ ಶಕ್ತಿ ಅಂತ ಏನಿದೆ ಅದು ಕೂಡ ಮೂರು ವಿಧವಾಗಿದೆ. ಯೋಗ ರೂಢಿ, ಯೋಗ ರೂಢಿಶ್ಚ ಇತಿ. ಹಾಗೆ ಯೋಗ ರೂಢಿ, ಯೋಗ ರೂಢಿ. ತತ್ರ ಅವಯವ ಶಕ್ತಿ ಯೋಗ ಹಾಗೆ ಅಂತ. ಸಮುದಾಯ ಶಕ್ತಿ ರೂಢಿ ಹಾಗೆ. ಉಭಯ ಶಕ್ತಿ ಯೋಗ ರೂಢಿ ಹಾಗೆ. ತತ್ರ ಅವಯವ ಶಕ್ತಿ ಯೋಗ ಹಾಗೆ ಅಂತ. ಅಂದ್ರೆ ಒಂದು ಪದದ ಅರ್ಥವನ್ನ ಹೇಳುವಾಗ ಆ ಪದದಲ್ಲಿ ಇರತಕ್ಕ ಅವಯವಗಳನ್ನ ಬಿಡಿಸಿ ಹೇಳೋದು. ಉದಾಹರಣೆಗೆ ಸಮಾಸ ಅಂತ ಒಂದು ಮಾಡ್ತೀವಿ ನೋಡಿ. ರಾಮ ಪುಸ್ತಕಂ ಅಂತ ಇದೆ ಅಂದ್ರೆ ಏನರ್ಥ? ರಾಮಸ್ಯ ಪುಸ್ತಕಂ, ರಾಮ ಪುಸ್ತಕಂ ಹಾಗೆ. ಈ ತರ ಪದದ ಅವಯವನ್ನ ಬಿಡಿಸಿ ಬಿಡಿಸಿ ಹೇಳೋದನ್ನ ಯೋಗ ವೃತ್ತಿ ಅಂತ ಕರೀತಾರೆ. ಇನ್ನು ಸಮುದಾಯ ಶಕ್ತಿ ಹಾಗೆಂದ್ರೆ ಮುಂದೆ ಉದಾಹರಣೆ ಕೊಡ್ತಾರೆ, ಅದರ ಒಟ್ಟಿಗೆ ಹೇಳೋದು, ಅವಯವತಃ ಹೇಳೋದಲ್ಲ, ಒಟ್ಟು ಈ ಪದಕ್ಕೆ ಈ ಅರ್ಥ ಅಂತ ತಿಳಿಯೋದು. ಉಭಯ ಶಕ್ತಿ ಅಂದ್ರೆ ಕೆಲವೊಮ್ಮೆ ಅದನ್ನ ಎರಡು ರೀತಿಯಾಗಿಯೂ ಹೇಳಿಕ್ ಬರ್ತದೆ. ಅವಯವ ಬಿಡಿಸಿಯೂ ಅರ್ಥ ಹೇಳಿಕ್ ಬರ್ತದೆ, ಒಟ್ಟಿಗೆ ಸಮುದಾಯವಾಗಿಯೂ ಅದನ್ನ ಅರ್ಥ ಹೇಳಿಕ್ ಬರ್ತದೆ. ಅದನ್ನ ಉಭಯ ಶಕ್ತಿ, ಅದನ್ನ ಯೋಗ ರೂಢಿ ಅಂತ ಕರೀತಾರೆ. ಯೋಗವೂ ಇದೆ, ರೂಢಿಯೂ ಇದೆ. ರೂಢಿ ಅಂದ್ರೆ ನಾವು ಆಡ್ತೀವಿ ನೋಡಿ, ರೂಢಿಯಲ್ಲಿ ಇದೆ ಅಂತ ಹೇಳ್ತೀವಲ್ವಾ. ರೂಢಿಯಲ್ಲಿ ಅಂದ್ರೆ ಪ್ರಸಿದ್ಧವಾಗಿದೆ ಅಂತ ಅರ್ಥ. ಅಭ್ಯಾಸ ಬಲದಿಂದ ಅನೇಕ ಜನರು ಉಪಯೋಗಿಸಿ ಆ ಅರ್ಥ ಪ್ರಸಿದ್ಧವಾದ ಅರ್ಥ ಅಂತ ಒಟ್ಟು ರೂಢಿ.
ತತ್ರ ನೋಡಿ, ಅದನ್ನ ಯೋಗ ಹೇಳ್ತಾರೆ ನೋಡಿ. ತತ್ರ ಕೇಚನ ಯೋಗೇನೈವ ಅರ್ಥಬೋಧಕ. ಕೆಲವು ಶಬ್ದಗಳು ಏನಾಗಿದೆ, ಯೋಗದಿಂದಲೇ ನಾವು ಅದರ ಅರ್ಥವನ್ನು ತಿಳಿಯಬೇಕು. ತೇಜ ಪಾಚಕಃ, ಹಾಗೆ ಪಾಠಕಃ, ದಂಡಿ, ಕುಂಡಲಿ, ಇವೇ ಮೊದಲಾದ ಶಬ್ದಗಳು ಹಾಗೆ ನೋಡಿ. ಪಾಚಕಃ ಹಾಗೆ ಅಂತ ಅದನ್ನ ಹೆಂಗೆ ಬಿಡಿಸೋದು, ಅದರ ಅವಯವ ಯಾವುದು ಹಾಗೆ ಅಂದ್ರೆ ಪಚತಿ, ಪಚಧಾತುವಿನಿಂದ ಬಂದದ್ದು. ಪಚಧಾತು ಜೊತೆಗೆ ನುಲ್ ಪ್ರತ್ಯಯ ಸೇರಿ ಪಾಚಕಃ ಅಂತ ಆಗ್ತದೆ. ಅಂದ್ರೆ ಅಡಿಗೆ ಮಾಡುವವರು ಹಾಗೆ ಅಂತ. ಇದು ರೂಢಿ ಶಬ್ದ ಅಲ್ಲ, ಸಮುದಾಯ ಶಬ್ದ ಅಲ್ಲ ಅದು. ಪಾಚಕಃ ಅಂದ್ರೆ ಹಾಗೆ ಅರ್ಥ ಹೇಳಬೇಕು. ಯಹ ಪಚತಿ, ಬಿಡಿಸಿ ಹೇಳೋದ್ರಿಂದ ಬರುವಂತ ಅರ್ಥ ಯೋಗದಿಂದ. ಅದರಿಂದ ಅದು ಯೌಗಿಕ, ಯೋಗ ಅಂತ ನೋಡಿ. ಯೋಗ ಅಂದ್ರೆ ಏನು, ಅವಯವ ಶಕ್ತಿ, ಒಂದೊಂದೇ ಅವಯವನ್ನ ಬಿಡಿಸಿ ಹೇಳೋದು ಅಂತ ನಾವು ನೋಡಿದ್ದೀವಿ ನೋಡಿ. ಪಾಠಕಃ ಅಂದ್ರೆ ಯಹ ಪಾಠಯತಿ ಸಹ ಪಾಠಕಃ, ಯಾರು ಪಾಠ ಮಾಡ್ತಾರೋ ಅವರು ಪಾಠಕರು, ಅಧ್ಯಾಪಕರು, ಅದೆಲ್ಲ ಅರ್ಥ. ದಂಡಿ ಹಂಗಂದ್ರೆ ದಂಡ ಉಳ್ಳವ, ದಂಡಿ ಹಾಗೆ ಅಂತ. ಅದೇ ತರ ಕುಂಡಲ ಉಳ್ಳದ್ದು, ಕುಂಡಲಿ ಹಾಗೆ ಅಂತ. ಈ ರೀತಿಯಾಗಿ ಪದದ ಅವಯವದಿಂದ ಅರ್ಥವನ್ನ ಹೇಳತಕ್ಕದ್ದು ಅಂತ. ಆ ಒಂದೊಂದು ಅವಯವಕ್ಕೂ ಕೂಡ ಬೇರೆ ಅರ್ಥ ಇದೆ, ಅವಯವಕ್ಕೂ ಒಂದು ಅರ್ಥ ಇದೆ. ಅವಯವದ ಅರ್ಥವನ್ನು ಇಟ್ಟುಕೊಂಡು ಆ ಶಬ್ದದ ಅರ್ಥವನ್ನ ಹೇಳೋದು ಅಂತ ಒಟ್ಟು ಅದನ್ನ ಯೋಗ ಅಂತ ಕರೀತಾರೆ. ಸ್ಪಷ್ಟ ಆಯ್ತಾ? ಇದು ಸ್ಪಷ್ಟವಾಗಿದೆ. ಪದಾನಾಂ ಯೋಜನೇನ ಕಿಮರ್ಥಂ ಭವತಿ ತದರ್ಥಂ ಯೋಗಃ. ಕೇಚನ ರೂಢ್ಯೈವ ಅರ್ಥಬೋಧಕ. ಕೆಲವು ರೂಢಿಯಿಂದಲೇ ಅರ್ಥ ತಿಳಿಯೋದು, ಅಂದ್ರೆ ಅವಯವತಃ ನಾವು ಅದರ ಅರ್ಥವನ್ನು ತಿಳಿಯೋದಿಲ್ಲ. ಉದಾಹರಣೆಗೆ ನೋಡಿ, ಘಟ ಅಂದ್ರೆ ಕಲಶ, ಗಡಿಗೆ. ಪಟ ಅಂತೆಲ್ಲ ಶಬ್ದ ಬಳಸ್ತೀವಿ, ಬಟ್ಟೆ ಅಂತ ಅರ್ಥ. ಇದಕ್ಕೇನಾರು ಅವಯವ ಅರ್ಥ ಹೇಳಲಿಕ್ಕೆ ಆಗ್ತದಾ? ಇದು ರೂಢಿಯಲ್ಲಿ ಇದೆ. ಘಟ ಅಂದ್ರೆ ಗಡಿಗೆ ಅಂತ ರೂಢಿ, ಬಿಡಿಸಿಲ್ಲ ಹೇಳುದು. ಅದೇ ತರ ಪಟ ಅಂದ್ರೆ ಬಟ್ಟೆ ಅಂತ ರೂಢಿಯಲ್ಲಿ ಇದೆ. ಬಟ್ಟೆಯನ್ನು ಬಿಡಿಸಕ್ ಆಗ್ತದಾ? ಇಲ್ಲ. ಅಲ್ಲಿ ಅವಯವ ಅಂತ ಅವಯವ ಇಟ್ಟುಕೊಂಡು ನಾವು ಅರ್ಥ ಹೇಳೋದಿಲ್ಲ. ಘಟ ಪಟ ಅದು ರೂಢಿಯಲ್ಲಿ ಇದೆ. ಘಟ ಅಂದ್ರೆ ಕಲಶ, ಪಟ ಅಂದ್ರೆ ಬಟ್ಟೆ, ರೂಢಿಯಲ್ಲಿ ಇದೆ. ಇವೇ ಮೊದಲಾದವು. ಇನ್ನು ಕೆಲವುದು ಉಭಾಭ್ಯಾಂ ಅರ್ಥ ಪ್ರತ್ಯಾಯಕ, ಎರಡನ್ನು ಹೇಳ್ತೀವಿ. ರೂಢಿಯೂ ಇದೆ, ಯೋಗವೂ ಇದೆ ಹಾಗೆ. ಉದಾಹರಣೆಗೆ ಪಂಕಜ ಅಂತ. ಪಂಕಜ ಅಂದ್ರೆ ಏನು ನೋಡಿ, ನಮಗೆ ಪ್ರಸಿದ್ಧ ಇದೆ. ಪಂಕಜ ಅಂದ್ರೆ ಲೋಟಸ್ ಅಂತ, ಕಮಲ ಅಂತ ನಮ್ಗೆ ಗೊತ್ತಿದೆ, ರೂಢಿಯಲ್ಲಿ ಇದೆ. ಆದರೆ ಇದನ್ನ ಯೋಗ ಅರ್ಥವು ಹೇಳಕ್ ಬರ್ತದೆ. ಪಂಕೆ ಜಾಯತೆ ಅಥವಾ ಪಂಕಾತ್ ಜಾಯತೆ ಅಂತ ಅದನ್ನ ಬಿಡಿಸಿ ಹೇಳಲಿಕ್ಕೆ ಬರ್ತದೆ. ಅದರಿಂದ ಇದನ್ನ ಯೋಗ ಅಂತನೂ ಹೇಳ್ಬಹುದು, ರೂಢಿ ಹೇಳಲಿಕ್ಕೆ ಬರ್ತದೆ ಹಾಗೆ. ಪಂಕಜ ಇವೇ ಮೊದಲಾದ ಶಬ್ದಗಳು ಹಾಗೆ. ಏವಂ ಅನ್ಯಾಪಿ ಮಹಾಯೋಗಾದ್ಯ, ಇನ್ನು ಮಹಾಯೋಗ ಅಂತೆಲ್ಲ ಇದೆ, ಅದು ಮುಂದೆ ಹೋಗ್ತದೆ. ಇದೇ ತರನೇ ಅರ್ಥ ಇಟ್ಕೋಬೇಕು. ಮುಖ್ಯ ವೃತ್ತಯ ಜ್ಞೇಯ, ಈ ರೀತಿಯಾಗಿ ಮುಖ್ಯ ವೃತ್ತಿಗಳು ಇದೆ ಹಾಗೆ. ಇದೆಲ್ಲ ನಾವು ನೋಡಿದ್ದು ಮುಖ್ಯ ವೃತ್ತಿ ಹಾಗೆ. ಇನ್ನು ಅಮುಖ್ಯ ವೃತ್ತಿ ಅಂತ ಒಂದು ಕ್ಯಾಟಗರಿ ನಾವು ನೋಡಿದ್ದೀವಿ ನೋಡಿ. ಮುಖ್ಯ ವೃತ್ತಿಯಲ್ಲಿ 3 ಭಾಗ ಇದೆ, ಯೋಗ ರೂಢಿ, ಯೋಗ ರೂಢಿ ಹಾಗೆ ಅಂತ. ಇದು ಮುಖ್ಯ ವೃತ್ತಿ. ಇದು ಅಮುಖ್ಯ ವೃತ್ತಿ, ಇದು ಮತ್ತೆ ನೋಡೋಣ. ಅದನ್ನ ಲಕ್ಷಣ ಅಂತ ಕರಿತೀವಿ. ಲಕ್ಷಣಂತೂ ಅಮುಖ್ಯ ವೃತ್ತಿ ಹಾಗೆ ಅಂತ. ಆ ಲಕ್ಷಣದ ವಿಭಾಗ ಅದನ್ನೆಲ್ಲ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.